ಅಂದರೆ ಅದನ್ನ ಯೂಸ್ ಮಾಡಿರೋದು. ಇದು ಮಾವಿನ ತೊಟ್ಟು ಅಂದರೆ ಮಾವಿನಕಾಯಿ ಬೆಳೆದಿರೋದು, ಅಂದರೆ ರೆಡ್ ಚಿಲ್ಲಿ ಹಾಕ್ಬಿಟ್ಟು ಇದು ಮಾಡಿರೋದು. ಇದು ಪ್ಯೂರ್ ಜೇನುತುಪ್ಪ, ಹೆಜ್ಜೇನು ಅಂತ ಬರುತ್ತೆ. ಜೇನಲ್ಲಿ ಬೇರೆ ಬೇರೆ ವೆರೈಟೀಸ್ ಎಲ್ಲ ಇದೆ. ಇದರಲ್ಲಿ ಹೆಜ್ಜೇನು ಇದು ಅಂದರೆ ಪ್ಯೂರ್ ಡೈಲಿ ಯೂಸ್ಗೆ ಇದು ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಇದು. ಆಮೇಲೆ ಇದು ಮಿಕ್ಸ್ ಅಂದರೆ ಮಿಕ್ಸೆ ತೊಪ್ಪಿಂದ ಇದೆ. ಆಮೇಲೆ ಇದು ಹುಣಸೆ ತೊಪ್ಪು ಅಂತ, ಹುಣಸೆ ಅದು ಎಳೆದಿರುತ್ತಲ್ವ, ಎಳೆ ಇರೋ ಟೈಮಲ್ಲೇ ಅದನ್ನು ತೆಗೆದ್ಬಿಟ್ಟು ತೊಪ್ಪು ಥರ ಮಾಡೋದು. ಇದು ಫೇಮಸ್ ಫುಲ್ ಮಲೆನಾಡು ಸೈಡ್ ಫುಲ್ ಫೇಮಸ್ ಅದು. ಇದು ದೊಡ್ಲಿಕಾಯಿ ಉಪ್ಪಿನಕಾಯಿ ಅಂತ. ದೊಡ್ಲಿಕಾಯಿ ಅಂದರೆ ಅದು ನಿಂಬೆಹಣ್ಣು ಥರನೇ ದೊಡ್ಡದಾಗಿ ಬರುತ್ತೆ, ದಪ್ಪ ಬರುತ್ತೆ, ದಪ್ಪ ನಿಂಬೆಹಣ್ಣು ಥರ, ಸ್ವೀಟ್ ನಿಂಬೆಹಣ್ಣು ಅಂತ. ಈ ಕಂಚಿಕಾಯಿ ಅಲ್ಲ, ಸ್ವೀಟ್ ಲೆಮನ್ ಅಂತ ಹೇಳ್ತಾರೆ. ಇದು ಇದು ತೊಡೋದೊಳಗೆ ಅಂತ ಹೇಳ್ಬಿಟ್ಟು ಗ್ಲಾಸ್ಗಿಂತ ತುಂಬಾ ಸೆನ್ಸಿಟಿವ್, ತಿನ್ನೋಕ್ ಮಾತ್ರ ಸೂಪರ್ ಟೇಸ್ಟ್. ಒಂದ್ಸರಿ ಓಪನ್ ಮಾಡಿಟ್ರೆ ರಬ್ಬರ್ ತರ ಆಗುತ್ತೆ. ಹಿಂಗ್ ಕವರ್ ಪ್ಯಾಕಿಂಗ್ ಅಲ್ಲಿ ಚೆನ್ನಾಗಿರುತ್ತೆ, ಬಟ್ ಓಪನ್ ಮಾಡಿದ ತಕ್ಷಣ ತಿನ್ಬೇಕು. ಅದು ಅಕ್ಕಿನಲ್ಲಿ ಮಾಡೋಂಥದ್ದು. ಇದು ರಸಂ ಪೌಡರ್, ಇದು ಜೋನಿ ಬೆಲ್ಲ ಪಕ್ಕ, ಅಂದ್ರೆ ಇದು ಬರುತ್ತಲ್ಲ ಆಲೆಮನೆಯಲ್ಲಿ, ಅಲ್ಲಿಂದ ಪ್ಯಾಕ್ ಮಾಡಿ ಇಲ್ಲಿ ಲಿಕ್ವಿಡ್ ಆಗಿ ಇರುತ್ತೆ. ಹೌದು, ಲಿಕ್ವಿಡ್ ಆಗಿ ಪ್ಯೂರ್. ಇವಾಗ ನಮ್ಮ ಹಳ್ಳಿನಲ್ಲಿ ಏನ್ ಬೆಳಿತೀವೋ ಅದು ಸೇಮ್ ಐಟಮ್ಸ್ ಇಲ್ಲಿರೋವಂಥದ್ದೆಲ್ಲ ಕೂಡ. ಇದು ಅಕ್ಕಿ, ಕೆಂಪಕ್ಕಿ ಅಂತ ಹೇಳಿ ಹೈ ಫೈಬರ್, ಅಂದ್ರೆ ಅದಕ್ಕೆ ಏನು ಎಕ್ಸ್ಟ್ರಾ ಇದರಿಂದ ಏನು ಇದು ಮಾಡಿಲ್ಲ. ಹಳ್ಳಿನಲ್ಲಿ ರೈತರು ಭತ್ತ ತಗೊಂಡು ಹೋಗಿ ಮಿಲ್ಲಿಗೆ ಹಾಕ್ಸ್ಬಿಟ್ಟು ನಾವೇ ತಗೊಂಡು ಪ್ಯಾಕ್ ಮಾಡಿ ಇಡೋದು ಆ ಥರಕ್ಕೆ. ಸೊ ಅದು ಕವಳಿಕಾಯಿ ಅಂತ ಬರುತ್ತೆ. ಈ ಸೀಸನ್ ಅಲ್ಲಿ ತುಂಬಾ ಬರುತ್ತೆ ಅದು ಕವಳಿಕಾಯಿ, ನಮ್ಮ ಮಲೆನಾಡು ಸೈಡ್ ಅಲ್ಲಿ. ಅದ್ರದ್ದು ಉಪ್ಪಿನಕಾಯಿ, ಅದು ಚಿಪ್ಸ್ ಎಲ್ರಿಗೂ ಬರುತ್ತೆ, ಬಳೆಕಾಯಿ ಚಿಪ್ಸ್. ಆಮೇಲೆ ಮಲೆನಾಡು ಮಲ್ಗೆ ಅಂತ, ಅದು ರೈಸ್ ಸೋನಾ ಟೈಪಲ್ಲಿ ಬರುತ್ತೆ. ಅದು ಸಣ್ಣ ಅಕ್ಕಿ ಅಂತ ಹೇಳ್ತೀವಿ. ಅದು ಬಂದು ಕೆಜಿಗೆ 60 ಬರುತ್ತೆ, ಬಟ್ ಇದು ಸದ್ಯಕ್ಕೆ ಹೊಸ ಇರೋದ್ರಿಂದ 56ಕ್ಕೆ ಇದು ಮಾಡ್ತಿದ್ದೀವಿ. ಆಮೇಲೆ ಇದು ಬಾಳೆಕಾಯಿ ಚಿಪ್ಸು, ಅಂದರೆ ವೆರೈಟೀಸ್ ಬರುತ್ತೆ, ಬೇರೆ ಬೇರೆ 3 ವೆರೈಟೀಸ್ ಇದೆ. ಅದು ಪೆಪ್ಪರ್ ಹಾಕಿರೋದು, ಇದು ರೆಡ್ ಚಿಲ್ಲಿ, ಇದು ಬಂದು ಸಾಲ್ಟ್ ಹಾಕಿರೋದು. ಇದು ಅಪ್ಪೆ ಮಿಡಿ ಅಡಿಕೆ, ಇದು ಹುಣಸೆ ತೊಪ್ಪು. ಇದು ಆ್ಯಕ್ಚುಲಿ ½ kg ಇದೆ, ಇದು 1/4 kg ಇದೆ ಸೇಮ್. ಅದಕ್ಕೆ ಪ್ಯೂರ್. ಅದರಲ್ಲಿ ಹಲೋ ಹೌದು, ಇದು ಚಟ್ನಿ ಪುಡಿ. ಪಕ್ಕ ಹೋಮ್ ಮೇಡ್, ಅದು ಪಕ್ಕ ಹೋಮ್ ಮೇಡ್ ನಾಟಿದ್ದು. ಇದರಲ್ಲಿ ಆಕಳು ತುಪ್ಪ ಬರುತ್ತೆ, ಇದು ಎಣ್ಣೆದು ಆ್ಯಕ್ಚುಲಿ. ಆಕಳು ತುಪ್ಪ ಬೇರೆ ಬರುತ್ತೆ, ಈಗ ಸದ್ಯಕ್ಕೆ ತರಿಸಲಿಲ್ಲ ಸ್ಟಾಕ್. ಇದು ಬಂದು 150 ಇದೆ. ಎಷ್ಟು? 1/4 kg? 1/4 kg ಇದೆ. ಹೌದು. ಅದು ಬಂದು ಅರಿಶಿನ ಪುಡಿ, 400 ಗ್ರಾಮ್ ಇದೆ, 100 rupees ಅದು. ಅದು ಅಚ್ಕಾರದ ಪುಡಿ ಅದು. ಆಮೇಲೆ ಅದು ಸೇಮ್, ಅದು ಇಲ್ಲಿ ½ kg ಇದೆ. ಅಲ್ಲಿ ನಿಂಬೆದು, ಅದು ಮಾವಿನ ತೊಪ್ಪು. ಇದು ಕಳಲೆ ಅಂತ ಹೇಳಿ ಬಿದ್ರು ಬರುತ್ತಲ್ವಾ, ಅದನ್ನ ಎಳೆ ಬಿದ್ರನ್ನ ತಗೊಂಡ್ಬಿಟ್ಟು ಕಟ್ ಮಾಡಿ ಅದನ್ನ ಸ್ಟೋರೇಜ್ ಮಾಡೋದು. ಪಲ್ಯ ಮಾಡ್ಬೋದು, ಹುಳಿ ಥರ ಆ ಥರಕ್ಕೆಲ್ಲ ಯೂಸ್ ಆಗುತ್ತೆ. ಅದನ್ನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರಲ್ಲಿ ಕ್ಲೀನಾಗಿ ತೊಳೆದ್ಬಿಟ್ಟು ಯೂಸ್ ಮಾಡ್ತಾರೆ. ಇದು ಕಷಾಯ ಪೌಡ್ರು, ಅಂದ್ರೆ ಟೀ ಕಾಫಿಗಿಂತ ಇದು ಬೆಟರ್. ಅಂದ್ರೆ ಇದರಲ್ಲಿ ಎಲ್ಲ ನ್ಯಾಚುರಲ್ ಐಟಮ್ಸ್ ಏನು ಬರುತ್ತೆ ಅದನ್ನೆಲ್ಲ ಯೂಸ್ ಮಾಡಿರೋಂಥದ್ದು. ಪೆಪ್ಪರ್, ಜೀರಿಗೆ, ಮೆಣಸು ಆ ಥರ ಇದು. ಅಲ್ಲಿರುವಂಥದ್ದು ಕೋಡ್ಬಳೆ, ಹಪ್ಪಳ, ನಿಪ್ಪಟ್ಟು ಆ ಥರದ್ದೆಲ್ಲ ಅಲ್ಲಿದೆ. ಸೊ ಕೊಬ್ಬರಿ ಎಣ್ಣೆ ಗಾಣದಿಂದ ಡೈರೆಕ್ಟ್ ಆಗಿ ತರಿಸಿರೋದು ಇದು. ಹೌದು, ಅದು. ಆಮೇಲೆ ಅದು ಮಿಡಿ ಮಾವಿನಕಾಯಿ, ಅದನ್ನ ಜಸ್ಟ್ ಅಂದ್ರೆ ಅದಕ್ಕೆ ಮಸಾಲೆ ಏನೂ ಹಾಕ್ತಿಲ್ಲ, ಹಾಗೆ ಪ್ಯೂರ್ ಆಗಿ ಅವ್ರಿಗೆ ಯಾವ ಥರ ಬೇಕೋ ಆ ರೀತಿ ಇದು ಮಾಡ್ಕೋಬೋದು, ಆ ಥರ ಇರೋದು. ಆಯ್ತು. ಇದು ಕಾಫಿ ಪೌಡರ್ ಸದ್ಯಕ್ಕೆ ಇಷ್ಟಿದೆ, ನೆಕ್ಸ್ಟ್ ಸ್ಟಾಕ್ಸ್ ಎಲ್ಲ ಬರುತ್ತೆ. ಹೌದು. ದೆನ್ 50 days ಮತ್ತೆ 20 days ಒನ್ಸ್ ವೆಜಿಟೇಬಲ್, ಅಂದ್ರೆ ಪ್ಯೂರ್ ಹಳ್ಳಿನಲ್ಲಿ ತಗೊಂಡ್ಬಂದ್ರೆ 1 day 2 days ಅಲ್ಲಿ ಅದು ಕ್ಲಿಯರ್ ಆಗಬೇಕು, ಆ ಥರ ಒಂದು ಪ್ಲಾನ್ ಮಾಡಿರೋದು. ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಹೆಲ್ತಿ ಲೈಫ್ ಸ್ಟೈಲ್ ಏನಪ್ಪ ಪ್ರತಿಯೊಂದು ಇಟ್ಟಿದ್ದಾರೆ. ಥ್ಯಾಂಕ್ ಯು. ಯಾಕಂದ್ರೆ 2 ವರ್ಷದಿಂದ ಜನ ಎಲ್ಲ ನೋಡ್ಬಿಟ್ಟಿದ್ದಾರೆ. ಹೌದು ಹೌದು. ಎಲ್ಲರೂ ಈ ಲೈಫ್ ಸ್ಟೈಲ್ಗೆ ಶಿಫ್ಟ್ ಆಗ್ತಾರೆ. ಹೆಲ್ತಿ ಆಗಿರುವಂಥದ್ದು ನ್ಯಾಚುರಲ್ ಇದೇ ಬೇಕು. ಅಂದರೆ ಇಲ್ಲಿ ಬರುವಂಥ ಫುಡ್ಗಳು ನಾವು ಎಷ್ಟು ತಿಂತೀವೋ ಅಷ್ಟು ಸಮಸ್ಯೆಗಳು ಜಾಸ್ತಿ. ಆರೋಗ್ಯ ತಗೊಳ್ಳೋದಕ್ಕಿಂತ ಆರೋಗ್ಯ ಕಳ್ಕೊಳ್ಳೋದಕ್ಕೆ ತಿನ್ನೋ ಥರ ಆಗೋಗಿದೆ. ಸೊ ಅದಕ್ಕೋಸ್ಕರ ಹಳ್ಳಿನಲ್ಲಿ ರೈತರಿಂದ ಏನಿರುತ್ತೆ, ಸೊ ರೈತರಿಗೂ ತೊಂದರೆ ಆಗಬಾರ್ದು, ಗ್ರಾಹಕರಿಗೂ ತೊಂದರೆ ಆಗಬಾರ್ದು, ಆ ಒಂದು ಪ್ರೈಸ್ನಲ್ಲಿ ಡೈರೆಕ್ಟಾಗಿ ಸಿಗುವಂಥ ಐಟಮ್ ಏನಿದೆ ಅದನ್ನು ತಗೊಂಡು ಒಂದು ಚಿಕ್ಕದಾಗಿ ಏನಾಗುತ್ತೆ ನಮ್ಮ ಕೈಯಲ್ಲಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಖಂಡಿತ ಡೆಫಿನೆಟ್ಲಿ ನಮ್ಮ ಸೈಡ್ರಲ್ಲಿ ನಾವು ಸ್ಪ್ರೆಡ್ ಮಾಡ್ತೀವಿ. ಖಂಡಿತ ಓಕೆ.